ನಾನು ಇವತ್ತು ನೋಡ್ತಾ ಇರೋದು ಡಾಗ್ ನ ಅಡ್ವೆಂಚರ್ ಮೂವಿ ಆಗಿರುವ ದ ಕಾಲ್ ಆಫ್ ದ ವೈಲ್ಡ್ ಎಂಬ ಮೂವಿಯನ್ನ. ಈ ಮೂವಿಲಿ ಒಂದು ತುಂಟ ಮುದ್ದಾದ ನಾಯಿ ಜೀವನದಲ್ಲಿ ತುಂಬಾ ಕಷ್ಟಗಳು ಬಂದಾಗ ಅದನ್ನೆಲ್ಲ ಹೆದರಿಸಿ ಹೇಗೆ ತನ್ನ ಜೀವನವನ್ನು ನಡೆಸುತ್ತೆ ಅನ್ನೋದನ್ನ ತೋರಿಸಿದ್ದಾರೆ. ಈ ಮೂವಿಯಿಂದ ಮನುಷ್ಯರು ತಿಳ್ಕೊಬೇಕಾಗಿರುವಂತ ವಿಷಯಗಳು ತುಂಬಾನೇ ಇವೆ. ನಿಮ್ಗೇನಾದ್ರೂ ಡಾಗ್ ನ ಮೇಲೆ ಪ್ರೀತಿ ಇದ್ರೆ ಹಾಗೆ ಮೂವಿ ಮೇಲೆ ಇಂಟ್ರೆಸ್ಟ್ ಇದ್ರೆ ಮೂವಿನ ಕೊನೆವರೆಗೂ ನೋಡ್ತಾ ಹೋಗಿ. ಸರಿ, ತುಂಬಾ ಟೈಮ್ ವೇಸ್ಟ್ ಮಾಡದೆ ಸೀದಾ ಕತೆ ಕಡೆ ಹೋಗೋಣ. ಮೂವಿಯ ಮೊದಲ ಸೀನ್ನಲ್ಲಿ 1819 ಅಮೆರಿಕದ ಕ್ಯಾಲಿಫೋರ್ನಿಯಾವನ್ನ ತೋರಿಸ್ತಾರೆ. ಈ ಕಾಲದಲ್ಲಿ ಕೆಲವು ಜನರು ಚಿನ್ನವನ್ನ ಹುಡುಕೋದ್ರಲ್ಲಿ ಬ್ಯುಸಿ ಆಗಿರ್ತಾರೆ. ಇಲ್ಲಿ ನಮ್ಗೆ ಒಂದು ಡಾಗ್ ನ ತೋರಿಸ್ತಾರೆ. ಇದ್ರ ಹೆಸರು ಬಗ್ ಅಂತ. ಇದು ಸೆಂಟ್ ಬರ್ನಾರ್ಡ್ ಹಾಗೂ ಸ್ಕಾಚ್ ಕೋಲಿ ಡಾಗ್ ಗಳ ಮಿಕ್ಸ್ ಬ್ರೀಡ್. ಬಗ್ ಕ್ಯಾಲಿಫೋರ್ನಿಯಾದ ಮೈಲರ್ ಎಂಬುವವನಿಗೆ ಸೇರಿದ ಡಾಗ್. ಇದು ಮೈಲರ್ ಹಾಗೂ ಅವನ ಫ್ಯಾಮಿಲಿಯನ್ನ ನಿಷ್ಕಲ್ಮಶ ಮನಸ್ಸಿನಿಂದ ಪ್ರೀತಿಸ್ತಿರುತ್ತೆ. ಆದ್ರೆ ಇದು ಮೈಲರ್ ಹಾಗೂ ಅವನ ಫ್ಯಾಮಿಲಿಗೆ ಇಷ್ಟ ಇರೋದಿಲ್ಲ. ಯಾಕೆಂದ್ರೆ ಬಗ್ ಒಂದಲ್ಲ ಒಂದು ಎಡವಟ್ ಮಾಡ್ತಾನೆ ಇರುತ್ತೆ. ಇದೇನಾದ್ರೂ ಮನೇಲಿ ಓಡಾಡ್ತಿದ್ರೆ ಮನೆಯಲ್ಲಿದ್ದ ವಸ್ತುಗಳೆಲ್ಲ ಅಲ್ಲಾಡ್ತಿರ್ತವೆ. ಯಾಕೆಂದ್ರೆ ಈ ಡಾಗ್ ಅಷ್ಟು ಪವರ್ಫುಲ್. ಹೀಗೆ ಒಂದು ದಿನ ಮೈಲರ್ನ ಬರ್ತಾರೆ ಪಾರ್ಟಿ ಇರುತ್ತೆ. ಆದ್ರಿಂದ ಅವನ ರಿಲೇಟಿವ್ಸ್ ನೆಲ್ಲ ಕರೆದು ವಿವಿಧವಾದಂತಹ ಅಡಿಗೆಗಳನ್ನ ಮಾಡ್ಸಿರ್ತಾನೆ. ಆದ್ರೆ ಇದು ಬಗ್ನ ಕಣ್ಣಿಗೆ ಬಿದ್ದ್ಬಿಡುತ್ತೆ. ಈ ಕಡೆ ಮೈಲರ್ ಹಾಗೂ ಅವನ ಫ್ಯಾಮಿಲಿಯವರೆಲ್ಲ ಫೋಟೋನ ಕ್ಲಿಕ್ ಮಾಡಿಸಿರ್ಬೇಕಾದ್ರೆ ಅಲ್ಲಿಗೆ ಬಗ್ ಒಂದು ಚಿಕನ್ ಲೆಗ್ ಪೀಸ್ ಅನ್ನ ತಗೊಬಂದು ನಿಂತ್ಕೊಳ್ಳುತ್ತೆ. ನಂತರ ಮೈಲರ್ ಊಟ ಬಿಟ್ಟಿದ್ದ ಆ ಟೇಬಲ್ ಅನ್ನು ನೋಡಿದಾಗ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗೋಗುತ್ತೆ. ಯಾಕಂದ್ರೆ ಆ ಟೇಬಲ್ ವಿಚಿತ್ರವಾಗಿ ನಾಶ ಆಗೋಗಿರುತ್ತೆ. ಇದರ ಸಂಪೂರ್ಣವಾದ ಕ್ರೆಡಿಟ್ ಹೋಗೋದು ಮಿಸ್ಟರ್ ಬಕ್ಗೆ. ಇದರಿಂದ ಮೈಲರ್ ಬಕ್ನ ರಾತ್ರಿ ಮನೆಯಿಂದ ಹೊರಗಡೆ ಆಗ್ತಾನೆ. ಆದ್ರೆ ಬಕ್ಗೆ ಈ ತರ ಶಿಕ್ಷೆ ಸಿಗ್ತಾ ಇರೋದು ಇದೇ ಮೊದ್ಲೇನಲ್ಲ. ಆದ್ರೆ ಬಕ್ಗೆ ಗೊತ್ತಿರಲಿಲ್ಲ ಇದೇ ಕೊನೆ ರಾತ್ರಿ ಆ ಮನೆಯಲ್ಲಿ ಅದಕ್ಕೆ ಅಂತ. ಯಾಕೆಂದ್ರೆ ಮೈಲರ್ ಇದ್ರ ಕಾಟವನ್ನ ತಡೆಯಕ್ಕಾಗದೆ ಇಬ್ರು ವ್ಯಕ್ತಿಗಳಿಗೆ ಇದನ್ನ ಮಾರ್ಬಿಟ್ಟಿರ್ತಾನೆ. ಆ ಇಬ್ಬರು ವ್ಯಕ್ತಿಗಳು ಬಂದು ತುಂಬಾ ಉಪಾಯದಿಂದ ಬಕ್ನ ಅಲ್ಲಿಂದ ಕೂಲ್ ಹಾಕೊಂಡು ಕರ್ಕೊಂಡು ಹೋಗ್ತಾರೆ. ಇಲ್ಲಿಗೆ ಸೀನ್ ಬ್ಲಾಕ್ ಔಟ್ ಆಗುತ್ತೆ. ನಂತರ ಬಗ್ ಕಣ್ಣನ್ನು ಬಿಟ್ಟಾಗ ಒಂದು ರೂಮ್ ನಲ್ಲಿ ಇರುತ್ತೆ. ಆಗ ಅದರ ಬಳಿ ಒಬ್ಬ ವ್ಯಕ್ತಿ ಬರ್ತಾನೆ. ಬಗ್ ಅವನನ್ನ ತುಂಬಾ ಕೋಪದಿಂದ ನೋಡ್ತಿರುತ್ತೆ. ಹಾಗೆ ಅವನ ಮೇಲೆ ಅಟ್ಯಾಕ್ ಮಾಡಕ್ಕೆ ಹೋದಾಗ ಅವನು ಅವನ ಕೈಯಲ್ಲಿದ್ದ ಒಂದು ಕೋಲ್ನಿಂದ ಅದಕ್ಕೆ ಹೊಡಿತಾನೆ. ಆದ್ರಿಂದ ಬಗ್ ಅವನಿಗೆ ಹೆದರ್ಕೊಂಡು ಸುಮ್ಮನಾಗುತ್ತೆ. ಆದ್ರೆ ರೂಮ್ ನಲ್ಲಿ ಹೆಚ್ಚು ಹೊತ್ತು ಇರೋದಕ್ಕೆ ಬಗ್ಗೆ ಆಗೋದಿಲ್ಲ. ಆದ್ರಿಂದ ಹೊರಗಡೆ ಬಂದು ನೋಡಿದಾಗ ಅದಕ್ಕೆ ಗೊತ್ತಾಗುತ್ತೆ ಅದು ಭೂಮಿ ಮೇಲೆ ಇಲ್ಲ, ಬದಲಾಗಿ ನೀರಿನ ಮೇಲೆ ಒಂದು ಶಿಪ್ ನಲ್ಲಿ ಹೋಗ್ತಿದೆ ಅಂತ. ಬಕ್ನ ಅಮೆರಿಕದ ಮತ್ತೊಂದು ಸಿಟಿಯಾದ ಅಲಾಸ್ಕಾಗೆ ಕರ್ಕೊಂಡ್ ಬಂದಿರ್ತಾರೆ. ಇಲ್ಲಿನ ವೆದರ್ ತುಂಬಾ ಕೋಲ್ಡ್ ಆಗಿರುತ್ತೆ. ಬಕ್ ಅಲಾಸ್ಕಾಗೆ ಬಂದಿದ ತಕ್ಷಣ ಜಾನ್ ಎಂಬ ವ್ಯಕ್ತಿಯನ್ನ ನೋಡುತ್ತೆ. ಈ ಜಾನ್ ನೀವು ನೆನ್ಪಲ್ಲಿಟ್ಕೊಂಡಿರಿ. ನಂತರ ಬಕ್ನ ಪೆರಾಡ್ ಹಾಗೂ ಫ್ರಾಂಕ್ ಎಂಬ ಕಪಲ್ಸ್ಗಳು ತಗೋತಾರೆ. ಇವರು ಬಕ್ನ ತಗೊಂಡಿರೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಸ್ಲೆಡ್ ಡಾಗ್ ಗಳ ಗ್ರೂಪ್ ಗೆ ಹಾಕೋದಕ್ಕೆ. ಇದರಲ್ಲಿ ಡಾಗ್ ಗಳ ಕೆಲಸ ಏನಪ್ಪಾ ಅಂದ್ರೆ ಗಾಡಿ ತರದ ಒಂದು ವಸ್ತುವನ್ನ ಎಳೆದುಕೊಂಡು ಹೋಗೋದು. ಅದನ್ನ ಸ್ಲೆಡ್ ಅಂತಾರೆ. ಈ ಸ್ಲೆಡ್ ಡಾಗ್ ಗಳ ಗ್ರೂಪ್ ನ ಲೀಡರ್ ಡಾಗ್ ನ ಹೆಸರು ಸ್ಪಿಟ್ಸ್ ಅಂತ. ನಂತರ ಬಕ್ನ ಎಲ್ಲಾ ಡಾಗ್ ಗಳ ಜೊತೆ ಸೇರಿ ಸ್ಲೆಡ್ ನ ಎಳೆಯೋದಕ್ಕೆ ಕಟ್ತಾರೆ. ಆದ್ರೆ ಬಕ್ಗೆ ಸ್ನೋ ಮೇಲೆ ಹೇಗೆ ನಡಿಬೇಕು ಅಂತಾನೂ ಗೊತ್ತಿಲ್ಲ, ಹಾಗೆ ಸ್ಲೆಡ್ ಹೇಗೆ ಎಳಿಬೇಕು ಅಂತಾನೂ ಗೊತ್ತಿಲ್ಲ. ಆದ್ರಿಂದ ಆಗಾಗ ಬ್ಯಾಲೆನ್ಸ್ ತಪ್ಪಿ ಬೀಳ್ತಾ ಇರುತ್ತೆ. ಹೇಗೋ ಕಷ್ಟಪಟ್ಟು ಸ್ಲೆಡ್ ಅಲ್ಲಿ ಹೋಗ್ತಿರ್ಬೇಕಾದ್ರೆ ಬಕ್ ಮಾಡಿದ ಒಂದು ತಪ್ಪಿನಿಂದ ಎಲ್ಲರೂ ರೋಡ್ ನಿಂದ ಸೈಡ್ ಗೆ ಬಿದ್ದೋಗ್ತಾರೆ. ಆದ್ರೆ ಪೆರಾಡ್ ಬಕ್ಗೆ ಬೈಯೋದಿಲ್ಲ. ಯಾಕೆ ಅಂದ್ರೆ ಅವನಿಗೆ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ ಬಕ್ ಒಂದು ಫ್ಯಾಮಿಲಿ ಡಾಗ್ ಅಂತ. ಇದ್ರಲ್ಲೆಲ್ಲ ಅದಕ್ಕೆ ಎಕ್ಸ್ಪೀರಿಯನ್ಸ್ ಇಲ್ಲ ಅಂತ ಪೆರಾಡ್ ಬಕ್ಸ್ ಜೊತೆ ಪ್ರೀತಿಯಿಂದಾನೆ ಮಾತಾಡ್ತಾನೆ. ನಂತರ ರಾತ್ರಿ ಆಗುತ್ತೆ. ಆ ಸ್ನೋ ಒಳಗಡೆ ಹೇಗೆ ಮಲ್ಕೋಬೇಕು ಅಂತ ಬಕ್ಸ್ಗೆ ಗೊತ್ತಾಗ್ತಿರೋದಿಲ್ಲ. ಆಗ ಅಲ್ಲಿಗೆ ಒಂದು ನಾಯಿ ಬಂದು ಸ್ನೋ ಒಳಗಡೆ ಹೇಗೆ ಮಲ್ಕೋಬೇಕು ಅಂತ ತೋರಿಸ್ಕೊಡುತ್ತೆ. ನಂತರ ಮಾರನೆಯ ದಿನನೂ ಕೂಡ ಬಕ್ಸ್ ಹೇಗೋ ಕಷ್ಟಪಟ್ಟು ಹಾಗೋ ಹೀಗೋ ಐಸ್ ಮೇಲೆ ನಡೆಯೋದನ್ನ ಕಲ್ತ್ಕೊತಿರುತ್ತೆ. ನಂತರ ಮತ್ತೆ ರಾತ್ರಿ ಆಗುತ್ತೆ. ಈ ಟೀಮ್ ನ ಲೀಡರ್ ಆದ ಸ್ಪಿಟ್ಸ್ ಒಳ್ಳೆಯ ಡಾಗ್ ಆಗಿರೋದಿಲ್ಲ. ಈ ಡಾಗ್ ಆ ಟೀಮ್ ನಲ್ಲಿದ್ದ ಒಂದು ಡಾಗ್ ನಿಂದ ಸ್ಪಿಟ್ಸ್ ಫಿಶ್ ಅನ್ನ ಕಿತ್ಕೊಬಿಡುತ್ತೆ. ಇದನ್ನ ನೋಡಿದ ಬಗ್ ತನ್ನ ಫಿಶ್ ಅನ್ನ ಆ ಡಾಗ್ ಗೆ ಕೊಟ್ಬಿಡುತ್ತೆ. ಇದರಿಂದ ಅಲ್ಲಿದ್ದ ಡಾಗ್ ಗಳೆಲ್ಲ ಬಗ್ಸ್ ನ ಒಂದು ಒಳ್ಳೆಯ ದೃಷ್ಟಿಯಿಂದ ನೋಡೋದಕ್ಕೆ ಶುರು ಮಾಡ್ತವೆ. ನಂತರ ಮಾರನೇ ದಿನ ಸ್ಪಿಟ್ಸ್ ಒಂದು ಜಾಗದಲ್ಲಿ ನೀರನ್ನ ಕುಡಿತಿರುತ್ತೆ. ಆದ್ರೆ ಬೇರೆ ಯಾವ್ದೇ ಡಾಗ್ ಗಳಿಗೆ ನೀರನ್ನ ಕುಡಿಯೋಕೆ ಬಿಡ್ತಿರೋದಿಲ್ಲ. ಇದನ್ನ ನೋಡಿದ ಬಗ್ ಸ್ವಲ್ಪ ಮುಂದೆ ಬಂದು ಮಂಜುಗಡ್ಡೆಯನ್ನ ಹೊಡೆದು ನೀರು ಕುಡಿಯೋದಕ್ಕೆ ಜಾಗ ಮಾಡಿಕೊಡುತ್ತೆ. ಇದನ್ನ ನೋಡಿದ ಸ್ಪಿಟ್ಸ್ಗೆ ಒಳಗೊಳಗೆ ಜಲಸ್ ಆಗ್ತಿರುತ್ತೆ. ಯಾಕೆಂದ್ರೆ ಎಲ್ಲಾ ಡಾಗ್ಗಳು ಈಗ ಬಗ್ಸ್ಗೆ ಸಪೋರ್ಟ್ ಮಾಡ್ತಿರ್ತವೆ. ಹೀಗೆ ಕಾಲವನ್ನ ಕಳೀತಾ ಬಗ್ಸ್ ಅಲ್ಲಿ ಓಡೋದು, ಐಸ್ ಗಡ್ಡೆ ಮೇಲೆ ಓಡೋದು ಎಲ್ಲವನ್ನ ಕಲ್ತ್ಕೊಬಿಡುತ್ತೆ. ಈಗ ಇದೊಂದು ಪರ್ಫೆಕ್ಟ್ ಸ್ಲೆಡ್ ಡಾಗ್. ಅಷ್ಟೇ ಅಲ್ಲ, ಇದು ಎಲ್ಲಾ ಡಾಗ್ಗಳಿಗಿಂತ ತುಂಬಾ ಪವರ್ಫುಲ್. ಹೀಗೆ ಒಂದು ದಿನ ಮಂಜುಗಡ್ಡೆ ಗಟ್ಟಿಯಾಗಿದ್ಯಾ ಅಂತ ಚೆಕ್ ಮಾಡ್ತಿರ್ಬೇಕಾದ್ರೆ ಮಂಜುಗಡ್ಡೆ ಹೊಡೆದು ಫ್ರಾಕ್ ನೀರ್ನ ಒಳಗಡೆ ಬಿದ್ದೋಗ್ತಾಳೆ. ಇದನ್ನ ನೋಡಿದ ಬಗ್ ಹಿಂದೆ ಮುಂದೆ ಯೋಚನೆ ಮಾಡದೆ ಸೀದಾ ನೀರಿಗೆ ಹಾರಿ ತುಂಬಾ ಕಷ್ಟಪಟ್ಟು ಫ್ರಾಂಕ್ ನ ಕಾಪಾಡುತ್ತೆ. ಫ್ರಾಂಕ್ ಬೇನು ಕಾಪಾಡ್ತು, ಆದ್ರೆ ಅದಕ್ಕೇನೆ ಹೊರಗಡೆ ಬರೋದಕ್ಕಾಗೋದಿಲ್ಲ. ಆದ್ರಿಂದ ಅದು ನೀರಿನಲ್ಲಿ ಮುಳುಗೋಗುತ್ತೆ. ಇದನ್ನ ನೋಡಿದ ಪೆರಾಡ್ ತುಂಬಾ ದುಃಖ ಪಡ್ತಾನೆ. ಮಂಜುಗಡ್ಡೆಯನ್ನು ಹೊಡೆದು ಬಕ್ನು ಹೊರಗಡೆ ತೆಗೆಯಕ್ಕೂ ಕೂಡ ನೋಡ್ತಾನೆ. ಆದ್ರೆ ಅವನ ಕೈಯಲ್ಲಿ ಆಗೋದಿಲ್ಲ. ಆಗ ಅದೇ ಸಮಯಕ್ಕೆ ಮಂಜುಗಡ್ಡೆಯನ್ನು ಹೊಡೆಯೋದಕ್ಕೆ ಯಾರು ಪೆರಾಡ್ಗೆ ಕೋಲನ್ನ ಕೊಡ್ತಾರೆ.
ಯಾರು ಅಂತ ನೋಡಿದ್ರೆ ಅದು ಬೇರೆ ಯಾರು ಅಲ್ಲ, ಅದು ಬಗ್ಗೆ ಬಕ್ನ ಬುದ್ಧಿಶಕ್ತಿ ಹಾಗೂ ಅದರ ಪೋಸ್ಟ್ಗಳನ್ನ ನೋಡಿದ ಪೆರಾಲ್ಡ್ ಹಾಗೂ ಫ್ರಾಂಕ್ ತುಂಬಾ ಸಂತೋಷ ಪಡ್ತಾರೆ, ಹಾಗೆ ಆಶ್ಚರ್ಯನೂ ಕೂಡ ಪಡ್ತಾರೆ. ನಂತರ ರಾತ್ರಿ ಇದೇ ವಿಷಯವಾಗಿ ಫ್ರಾಂಕ್ ಹಾಗೂ ಪೆರಾಲ್ಡ್ ಬಕ್ನ ಬಗ್ಗೆ ಮಾತಾಡ್ತಿರ್ತಾರೆ. ನಾವು ಅನ್ಕೊಂಡ ರೀತಿ ಬಕ್ ನಾರ್ಮಲ್ ಡಾಗ್ಗಳ ತರ ಅಲ್ಲ, ಇದೊಂದು ಸ್ಪೆಷಲ್ ಡಾಗ್ ಅಂತ ಹೇಳಿ ತುಂಬಾ ಖುಷಿಯಾಗಿ ಒಂದು ಫಿಶ್ ಅನ್ನು ಅದಕ್ಕೆ ಹಾಕಿ ಅಲ್ಲಿಂದ ಅವ್ರು ಮಲ್ಕೊಳಕ್ಕೆ ಹೋಗ್ತಾರೆ. ಇವ್ರು ಮಾತಾಡಿದ್ನೆಲ್ಲ ಸ್ಪಿಟ್ಸ್ ಕೇಳಿಸ್ಕೊಂಡಿರುತ್ತೆ. ಈಗ ಸ್ಪಿಟ್ಸ್ಗೆ ಬಕ್ನ ಮೇಲೆ ಇನ್ನೂ ಕೂಡ ಹೊಟ್ಟೆ ಕಿಚ್ಚು ಜಾಸ್ತಿ ಆಗೋಗುತ್ತೆ. ನಂತರ ಬಕ್ಗೆ ಅದೇ ರಾತ್ರಿ ಒಂದು ಮೊಲ ಕಾಣಿಸುತ್ತೆ. ಆ ಮೊಲನ ಅಟ್ಟಿಸ್ಕೊಂಡು ಹಿಡಿಯೋದಕ್ಕೆ ಪ್ರಯತ್ನ ಪಡ್ತಿರುತ್ತೆ. ಹೀಗೆ ಉಳಿದ ಡಾಗ್ಗಳು ಕೂಡ ಮಾಡ್ತಿರ್ತಾವೆ. ಬಕ್ ಆ ಮೊಲನ ಹಿಡಿದ್ಮೇಲೆ ಅದಕ್ಕೆ ಏನು ಕೂಡ ಮಾಡೋದಿಲ್ಲ, ಅದು ಇಲ್ಲಿಂದ ಹೋಗ್ರಿ ಅಂತ ಬಿಟ್ಬಿಡುತ್ತೆ. ಆದ್ರೆ ಸ್ಪಿಟ್ಸ್ ಹೀಗೆ ಮಾಡೋದಿಲ್ಲ. ಆ ಮೊಲವನ್ನ ಒಂದೇ ಸಲ ಕೊಂದು ಹಾಕಿ ಬಗ್ ಹಾಗೂ ಆ ಉಳಿದ ಡಾಗ್ಗಳಿಗೆ ಹೇಳುತ್ತೆ. ಒಂದು ಡಾಗ್ ನ ಟೀಮ್ ನಲ್ಲಿ ಒಂದೇ ಸಲ 2 ಲೀಡರ್ಗಳು ಇರಬಾರ್ದು ಅಂತ ಹೇಳಿ ಬಕ್ನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಹೋಗುತ್ತೆ. ಹೀಗೆ ಸ್ಪಿಟ್ಸ್ ಬಕ್ನ ಮೇಲೆ ಕಂಟಿನ್ಯೂಸ್ ಆಗಿ ಅಟ್ಯಾಕ್ ಮಾಡ್ತಾನೆ ಹೋಗ್ತಿರುತ್ತೆ. ಆದ್ರೆ ಬಕ್ಗೆ ತಾನು ತುಂಬಾ ಪವರ್ಫುಲ್ ಅಂತ ಗೊತ್ತಿದ್ರು ಕೂಡ ಸ್ಪಿಟ್ಸ್ಗೆ ಏನು ಕೂಡ ಮಾಡೋದಿಲ್ಲ. ಯಾಕೆಂದ್ರೆ ಅದು ಅದರ ಲೀಡರ್ ಅನ್ನ ರೆಸ್ಪೆಕ್ಟ್ ಮಾಡ್ತಿರುತ್ತೆ. ಅದ್ರಲ್ಲಿದ್ದ ಉಳಿದ ಡಾಗ್ಗಳೆಲ್ಲ ಬಕ್ ಎದ್ದು ಫೈಟ್ ಮಾಡ್ಲಿ ಅಂತ ಚೀರ್ ಅಪ್ ಮಾಡ್ತಿರುತ್ತೆ. ಆಗ ಸ್ಪಿಟ್ಸ್ ಆ ಉಳಿದ ಡಾಗ್ಗಳ ಮೇಲೆ ಅಟ್ಯಾಕ್ ಮಾಡಕ್ಕೆ ಹೋದಾಗ ಬಕ್ ಇದನ್ನ ನೋಡಿ ತಡ್ಕೊಳ್ಳೋದಿಲ್ಲ. ಒಂದೇ ಏಟಿಗೆ ನೆಲಕ್ಕೆ ಬಡಿದು ಸ್ಪಿಟ್ಸ್ ನ ಸೋರಿಸ್ಬಿಡುತ್ತೆ. ಆಗ ಸ್ಪಿಟ್ಸ್ಗೆ ಗೊತ್ತಾಗುತ್ತೆ ನಾನು ಬಕ್ನ ಮೇಲೆ ಗೆಲ್ಲೋದಿಕ್ಕೆ ಆಗೋದಿಲ್ಲ, ನಾನು ಈ ಟೀಮ್ ನ ಲೀಡರ್ ಆಗಿ ಉಳಿದಿಲ್ಲ ಅಂತ. ಆದ್ರಿಂದ ಅದು ಎಲ್ಲರನ್ನು ಬಿಟ್ಟು ಅಲ್ಲಿಂದ ಹೊರಟು ಹೋಗುತ್ತೆ. ಮಾರನೇ ದಿನ ಪೆರಾಲ್ಡ್ ಹಾಗೂ ಫ್ರಾಂಕ್ ಸ್ಪಿಟ್ಸ್ ನ ಎಲ್ಲಾ ಕಡೆ ಹುಡುಕ್ತಾರೆ, ಆದ್ರೆ ಅವರಿಗೆ ಅದು ಎಲ್ಲೂ ಕೂಡ ಸಿಗೋದಿಲ್ಲ. ಆಗ ಬಗ್ ಒಂದು ಲೀಡರ್ ತರ ಸ್ಲೆಡ್ ನ ಮುಂದೆ ಬಂದು ನಿಂತ್ಕೊಳ್ಳುತ್ತೆ, ಅದನ್ನ ಮುಂದೆ ಕಟ್ಲಿ ಒಂದು ಲೀಡರ್ ತರ ಅಂತ. ಆಗ ಪೆರಾಲ್ಡ್ ಅದಕ್ಕೆ ಹೇಳ್ತಾನೆ, ನೋಡು ಬಗ್, ಇದ್ರಲ್ಲೆಲ್ಲ ನಿಂಗೆ ಎಕ್ಸ್ಪೀರಿಯನ್ಸ್ ಇಲ್ಲ, ಸುಮ್ನೆ ಹೋಗಿ ಹಿಂದೆ ಕುತ್ಕೋಬಿಡು ಅಂತ. ಆದ್ರೆ ಬಕ್ ಅಲ್ಲಿಂದ 1 ಇಂಚ್ ಕೂಡ ಅಳ್ಳಾಡೋದಿಲ್ಲ. ಆಗ ಪೆರಾಲ್ಡ್ ಹಾಗೂ ಫ್ರಾಂಕ್ ಅದನ್ನ ಹಿಂದೆ ಕರ್ಕೊಂಡು ಹೋಗಿಬಿಟ್ಟು ಬೇರೆ ಡಾಗ್ ಅನ್ನ ಲೀಡರ್ ತರ ಮುಂದೆ ಕಟ್ಟೋಕೆ ನೋಡ್ತಾರೆ. ಆದ್ರೆ ಅಲ್ಲಿದ್ದ ಯಾವುದೇ ಡಾಗ್ಗಳು ಕೂಡ ಮುಂದೆ ನಿಂತ್ಕೊಳ್ಳೋಕೆ ಒಪ್ಪೋದಿಲ್ಲ, ಯಾಕೆಂದ್ರೆ ಅವೆಲ್ಲ ಡಿಸೈಡ್ ಮಾಡ್ಬಿಟ್ಟಿದ್ದು ಬಗ್ಗೆ ನಮ್ಮ ಲೀಡರ್ ಅಂತ. ಈಗ ಪೆರಾಲ್ಡ್ ಹಾಗೂ ಫ್ರಾಂಕ್ಗೆ ಬೇರೆ ಯಾವುದೇ ದಾರಿ ಇಲ್ಲದೆ ಬಕ್ನ ಮುಂದೆ ಕಟ್ಬೇಕಾಗುತ್ತೆ. ಬಕ್ನ ಮುಂದೆ ಕಟ್ಟಿ ಸ್ಲೆಡ್ ಅನ್ನ ಎಳೆಯೋದಕ್ಕೆ ಶುರು ಮಾಡಿದ್ಮೇಲೆ ಪೆರಾಲ್ಡ್ ಹಾಗೂ ಫ್ರಾಂಕ್ ಒಂದು ಸಲ ದಂಡ ಹೋಗ್ತಾರೆ. ಯಾಕೆಂದ್ರೆ ಬಗ್ ನಾರ್ಮಲ್ ಗಿಂತ 10 ಪಟ್ಟು ಹೆಚ್ಚಾಗಿ ಸ್ಪೀಡ್ ಆಗಿ ಹೇಳ್ಕೊಂಡು ಹೋಗ್ತಿರುತ್ತೆ. ಇದು ಇಷ್ಟು ಸ್ಪೀಡ್ ಆಗಿ ಹೋಗುತ್ತೆ ಅಂತ ಪೆರಾಲ್ಡ್ ಹಾಗೂ ಫ್ರಾಂಕ್ ಯೋಚನೆ ಕೂಡ ಮಾಡಿರ್ಲಿಲ್ಲ. ಹೀಗೆ ಇವರು ಖುಷಿಯಾಗಿ ಹೋಗ್ತಿರ್ಬೇಕಾದ್ರೆ ಬೆಟ್ಟದ ಮೇಲಿಂದ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಸ್ನೋ ಸ್ಲೈಡ್ ಆಗ್ತಿರುತ್ತೆ. ಇದರಿಂದ ಇವರೆಲ್ಲರ ಪ್ರಾಣ ಕೂಡ ಹೋಗ್ಬೋದು. ಇದನ್ನ ನೋಡಿದ ಪೆರಾಲ್ಡ್ ಬೇರೆ ದಾರಿಯಲ್ಲಿ ಹೋಗೋಣ ಅಂತ ಹೇಳ್ತಿರ್ತಾನೆ. ಆಗ ಅಲ್ಲಿ ಬಕ್ಗೆ ಒಂದು ಬ್ಲಾಕ್ ಫಾಕ್ಸ್ ಕಾಣಿಸುತ್ತೆ. ಇದು ನಿಜವಾದ ಫಾಕ್ಸ್ ಅಲ್ಲ, ಇದು ಬಕ್ನ ಒಂದು ಇಮ್ಯಾಜಿನೇಷನ್. ಈ ಬ್ಲಾಕ್ ಫಾಕ್ಸ್ ಬಕ್ನ ಜೀವನದಲ್ಲಿ ಒಂದು ಶುಭ ಸಂಕೇತವಾಗಿರುತ್ತೆ. ಬಕ್ ಆ ಬ್ಲಾಕ್ ಫಾಕ್ಸ್ ನಿಂತಿದ್ದ ಕೆಳಗಿನ ಒಂದು ಗುಹೆಗೆ ಹೋಗುತ್ತೆ. ಆ ಗುಹೆಯ ಒಳಗಿಂದ ಸಿಟಿಯ ದಾರಿ ಕಡೆಗೆ ಹೋಗುತ್ತೆ. ಹೀಗೆ ಬಕ್ ತನ್ನನ್ನ ನಂಬಿದ್ದ ಎಲ್ಲರನ್ನ ಕಾಪಾಡುತ್ತೆ. ಫ್ರಾಂಕ್ ಹಾಗೂ ಕೆರಾಲ್ಡ್ ಅಲಾಸ್ಕಾದ ಒಂದು ಸಿಟಿಯಿಂದ ಮತ್ತೊಂದು ಸಿಟಿಗೆ ಲೆಟರ್ಸ್ ಗಳನ್ನ ಶಿಫ್ಟ್ ಮಾಡ್ತಿರ್ತಾರೆ. ಅಂದ್ರೆ ಇವರು ಲೆಟರ್ಸ್ ಗಳನ್ನ ಪೋಸ್ಟ್ ಮಾಡೋ ಅಂತ ಕೆಲಸವನ್ನ ಮಾಡಿಸಿರ್ತಾರೆ. ಆದ್ರೆ ಇವತ್ತು ಬಕ್ನಿಂದ ಸಮಯಕ್ಕಿಂತ ಮುಂಚಿತವಾಗಿನೇ ಲೆಟರ್ಸ್ ಗಳನ್ನ ಡೆಲಿವರಿ ಮಾಡಿರ್ತಾರೆ. ಆ ಲೆಟರ್ ಅನ್ನು ಓದ್ತಿದ್ದ ಜನರ ಮುಖದಲ್ಲಿ ಒಂದು ಸಂತೋಷವನ್ನ ಬಕ್ ನೋಟಿಸ್ ಮಾಡುತ್ತೆ. ಇದರಿಂದ ಬಕ್ ತನ್ನ ಕೆಲಸವನ್ನ ಇನ್ನೂ ಕೂಡ ಪರ್ಫೆಕ್ಟ್ ಆಗಿ ಇನ್ನೂ ಕೂಡ ಚೆನ್ನಾಗಿ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ಬಿಡುತ್ತೆ. ನಂತರದ ಸೀನ್ ಅಲ್ಲಿ ಮೂವಿಯ ಮೊದಲಲ್ಲಿ ತೋರಿಸಿದ್ರಲ್ಲ ಅದೇ ಜಾನ್ ಅನ್ನ ಮತ್ತೆ ತೋರಿಸ್ತಾರೆ. ಜಾನ್ ತನ್ನ ಮಗನಾದ ಟಿಮ್ಗೋಸ್ಕರ ಒಂದು ಲೆಟರ್ ಅನ್ನ ಬರೀತಿರ್ತಾನೆ. ಜಾನ್ ಬೆಳಗ್ಗೆ ಎದ್ದೊಳದು ಸ್ವಲ್ಪ ಲೇಟ್ ಆಗ್ಬಿಡುತ್ತೆ. ಆದ್ರೆ ಈ ಕಡೆ ಫ್ರಾಂಕ್ ಹಾಗೂ ಪೆರಾಲ್ಡ್ ಲೆಟರ್ಸ್ ಗಳನ್ನೆಲ್ಲ ತಗೊಂಡು ಬೇರೆ ಸಿಟಿಗೆ ಹೋಗ್ತಿರ್ತಾರೆ. ಆದ್ರೆ ಬಗ್ ಜಾನ್ ನೋಡಿ ಅವನನ್ನ ಗುರ್ತಿಡ್ದು ಅವನ ಹತ್ರ ಇಂದ ಲೆಟರ್ ತಗೊಂಡೋಗಿ ಪೆರಾಲ್ಡ್ಗೆ ಕೊಡ್ತಾನೆ. ನಂತರ ಫ್ರಾಂಕ್ ಹಾಗೂ ಪೆರಾಲ್ಡ್ ತನ್ನ ಸ್ಲೇಟ್ ನಲ್ಲಿ ಮುಂದೆ ಸಾಕ್ತಾರೆ. ಇವರಿಬ್ರು ಲೆಟರ್ಸ್ ಗಳನ್ನ ಡೆಲಿವರಿ ಮಾಡೋದಕ್ಕೆ ಒಂದು ಸಿಟಿಗೆ ಬಂದಾಗ ಅಲ್ಲಿ ಅವರಿಗೆ ಅವರ ನೇಟಿವ್ ಪ್ಲೇಸ್ ಆದ ಕ್ಯೂಬಾ ಇಂದ ಒಂದು ಲೆಟರ್ ಬಂದಿರುತ್ತೆ. ಇದನ್ನ ಕಳ್ಸಿರೋದು ಅಲ್ಲಿನ ಲೋಕಲ್ ಗವರ್ನಮೆಂಟ್. ಅದ್ರಲ್ಲಿ ಏನಿರುತ್ತಪ್ಪ ಅಂತಂದ್ರೆ ಇನ್ನ ಸ್ವಲ್ಪ ದಿನದಲ್ಲೇ ಟೆಲಿಗ್ರಾಮ್ ವ್ಯವಸ್ಥೆ ಆಗ್ತಿದೆ, ನೀವು ಅಲ್ಲಿರೋ ಎಲ್ಲಾ ಡಾಗ್ಸ್ ಗಳನ್ನ ಮಾರಿ ಮತ್ತೆ ಕ್ಯೂಬಾಗೆ ಬಂದ್ಬಿಡಿ ಅಂತ. ಈ ವಿಷಯ ಗೊತ್ತಾದ್ಮೇಲೆ ಫ್ರಾಂಕ್ ಹಾಗೂ ಪೆರಾಲ್ಡ್ಗೆ ಹೇಳ್ಕೊಳ್ಳೋಕೆ ಆಗದಿರೋಷ್ಟು ದುಃಖ ಆಗುತ್ತೆ. ನಂತರ ಇವರಿಬ್ಬರಿಗೆ ಇಷ್ಟ ಅಲ್ದಿದ್ರು ಆ ಎಲ್ಲಾ ಡಾಗ್ ಗಳನ್ನ ಒಂದು ಡಾಗ್ ಫಾರ್ಮಿಗೆ ಮಾರಿ ಅವ್ರು ಮತ್ತೆ ಕ್ಯೂಬಾಗೆ ಹೊರಟೋಗ್ತಾರೆ. ಈಗ ಬಕ್ಕುಗೆ ಆ ಡಾಗ್ ಫ್ಯಾಮಿಲಿ ಬಿಟ್ರೆ ಬೇರೆ ಇನ್ಯಾರು ಕೂಡ ಇಲ್ಲ. ಸ್ವಲ್ಪ ಹೊತ್ತಿನ ನಂತರ ಅಲ್ಲಿಗೆ ಹ್ಯಾರೋ ಎಂಬ ವ್ಯಕ್ತಿ ಬಂದು ಆ ಎಲ್ಲಾ ಡಾಗ್ ಗಳನ್ನ ತಗೋತಾನೆ. ಇವನು ಡಾಗ್ ಗಳನ್ನ ತಗೋತಿರೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಇವನು ಚಿನ್ನ ಸಿಗೋ ಜಾಗವನ್ನ ಹುಡುಕ್ತಿರ್ತಾನೆ. ಆ ಜಾಗದವರೆಗೂ ಹೋಗೋದಕ್ಕೆ ಇವನ ವಸ್ತುಗಳನ್ನೆಲ್ಲ ಎಳೆದುಕೊಂಡು ಹೋಗಿ ಸ್ಲೆಡ್ ಡಾಗ್ ಗಳನ್ನ ತಗೋತಿರ್ತಾನೆ. ನಂತರದ ಸೀನ್ ಅಲ್ಲಿ ತೋರಿಸ್ತಾರೆ ಹ್ಯಾರೋ ಅತಿಯಾದ ವಸ್ತುಗಳನ್ನ ಹಾಕೊಂಡು ಅದನ್ನ ಡಾಗ್ ಗಳಿಂದ ಎಳಿಸ್ತಿರ್ತಾನೆ. ಆದ್ರೆ ಅವುಗಳಿಗೆ ಅಷ್ಟೊಂದು ಭಾರವಾದ ವಸ್ತುಗಳನ್ನ ತಗೊಂಡು ಹೋಗಕ್ಕೆ ಹಾಕ್ತಿರೋದಿಲ್ಲ. ಆಗ ಅಲ್ಲಿಗೆ ಜಾನ್ ಬಂದು ಹ್ಯಾರೋಗೆ ಬೈತಾನೆ, ಏನ್ ಮಾಡ್ತಿದ್ಯಾ, ಇಷ್ಟು ಭಾರವಾದ ವಸ್ತುಗಳನ್ನ ಹಾಕೊಂಡು ಈ ಮುದ್ದಾದ ನಾಯಿಗಳಿಂದ ಎಳಿಸ್ತಿದ್ಯಲ್ಲ, ನಾಚಿಕೆ ಆಗಲ್ವ ನಿಂಗೆ ಅಂತ. ಆಗ ಈ ಕೇಳಿ ನನ್ ಮಗ ಹ್ಯಾರೋ ಹೇಳ್ತಾನೆ, ನಾನ್ ದುಡ್ಡು ಕೊಟ್ಟಿ ತಗೊಂಡಿರೋ ಡಾಗ್ ಗಳಿವು, ನಾನ್ ಏನ್ ಬೇಕಾದ್ರೂ ಮಾಡ್ಕೋತೀನಿ, ಅದನ್ನ ಕೆಳಕ್ಕೆ ನೀನ್ ಯಾರು ಅಂತ. ಎಲ್ಲಾ ಡಾಗ್ಗಳು ತುಂಬಾ ಭಾರವಿದ್ದ ಆ ವಸ್ತುಗಳನ್ನೆಲ್ಲ ಎತ್ಕೊಂಡು
ಬೆಟ್ಟದ ಮಧ್ಯದವರೆಗೂ ಬರ್ತಾರೆ. ಎಲ್ಲ ಡಾಗ್ಗಳು ಸುಸ್ತಾಗಿ ಬಿದ್ದೋಗ್ತಿದ್ರು ಕೂಡ ಬಗ್ ಹೇಗೋ ಎಲ್ಲವನ್ನು ಸಂಭಾಳಿಸ್ತಿರುತ್ತೆ. ಆದ್ರೆ ಒಂದು ಸಮಯದಲ್ಲಿ ಅದಕ್ಕೂ ಕೂಡ ತುಂಬಾ ಸುಸ್ತಾಗಿ ಅದು ಕೂಡ ಪ್ರಜ್ಞೆ ತಪ್ಪಿರುತ್ತೆ. ನಂತರ ಜಾನ್ ಅಲ್ಲಿಗೆ ಗನ್ ಹಿಡ್ಕೊಂಡು ಬಂದು ಹ್ಯಾರೋಗೆ ಎದುರಿಸಿ ಬಗ್ನ ಅಲ್ಲೇ ಇರಿಸ್ಕೊಂಡು ಅವನನ್ನ ಮುಂದೆ ಕಳಿಸ್ತಾನೆ. ಜಾನ್ ಹತ್ರ ಗನ್ ಇದ್ದಿದ್ರಿಂದ ಹ್ಯಾರೋನು ಏನು ಮಾತಾಡದೆ ಅಲ್ಲಿಂದ ಸುಮ್ನೆ ಹೊರಟೋಗ್ತಾನೆ. ನಂತರ ಜಾನ್ ಬಕ್ನ ಮನೆಗೆ ತಂದು ಅದಕ್ಕೆ ಆರೈಕೆ ಮಾಡ್ತಿರ್ತಾನೆ. 2 ದಿನದ ನಂತರ ಬಕ್ಗೆ ಪ್ರಜ್ಞೆ ಬರುತ್ತೆ. ಆಗ ಅವನು ಅದಕ್ಕೆ ಹೇಳ್ತಾನೆ, ನಿನ್ನ ಎಲ್ಲಾ ಡಾಗ್ ಫ್ರೆಂಡ್ಸ್ಗಳು ಹ್ಯಾರೋನ ಟಾರ್ಚರ್ ಇಂದ ಸತ್ತು ಹೋದು. 2 ದಿನದಿಂದ ನೀನು ನನ್ನ ಜೊತೆನೆ ಇದೆಯಾ ಅಂತ. ಇದಾದ್ಮೇಲೆ ಜಾನ್ ಒಂದು ಬಾರ್ಗೆ ಹೋಗಿ ಅಲ್ಲಿ ಡ್ರಿಂಕ್ ಅನ್ನ ಮಾಡ್ತಿರ್ತಾನೆ. ಅಲ್ಲಿಗೆ ಹ್ಯಾರೋ ಬಂದು ಜಾನ್ ನ ಮೇಲೆ ಅಟ್ಯಾಕ್ ಮಾಡಿ ಅವನಿಗೆ ಹೊಡೆಯೋದಕ್ಕೆ ಶುರು ಮಾಡ್ತಾನೆ. ಆಗ ಅಲ್ಲಿನ ಜನರು ಅವರಿಬ್ಬರ ಜಗಳವನ್ನ ಬಿಡಿಸಿ ಹ್ಯಾರೋನ ಚೆಕ್ ಮಾಡಿದಾಗ ಅವರಿಗೆ ಗೊತ್ತಾಗುತ್ತೆ ಹ್ಯಾರೋ ಹತ್ರ ಒಂದು ಗನ್ ಇದೆ ಅಂತ. ಆಗ ಅಲ್ಲಿದ್ದವರಿಗೆಲ್ಲ ಗೊತ್ತಾಗುತ್ತೆ ಹ್ಯಾರೋ ಒಬ್ಬ ನೀಚ ಕೆಟ್ಟ ಮನುಷ್ಯ ಅಂತ. ಇದರಿಂದ ಅವನನ್ನ ಹೊಡೆದು ಅಲ್ಲಿಂದ ಹೊರಗಾಕ್ತಾರೆ. ನಂತರ ಜಾನ್ ಮನೆಗೆ ಬಂದು ಅಲ್ಲೂ ಕೂಡ ಡ್ರಿಂಕ್ ಅನ್ನ ಮಾಡ್ತಿರ್ತಾನೆ. ಆದ್ರೆ ಇದು ಬಕ್ಗೆ ಇಷ್ಟ ಆಗೋದಿಲ್ಲ. ಆ ಬಾಟಲ್ ಎತ್ಕೊಂಡೋಗಿ ಹೊರಗಡೆ ಸ್ನೋ ಒಳಗಡೆ ಊತ ಹಾಕಿ ಅದ್ರ ಮೇಲೆ ಕೂತ್ಕೊಬಿಡುತ್ತೆ. ಜಾನ್ ಬಕ್ಕನ್ನ ಆ ಜಾಗದಿಂದ ಆ ಕಡೆ ಕಳ್ಸೋದಕ್ಕೆ ನೋಡ್ತಾನೆ. ಆದ್ರೆ ಅವನಿಗೆ 1 ಇಂಚು ಕೂಡ ಅಳ್ಳಾಡ್ಸೋದಕ್ಕೆ ಅದನ್ನ ಆಗೋದಿಲ್ಲ. ನಂತರ ಮಾರನೇ ದಿನ ಜಾನ್ ಬಕ್ಗೆ ಹೇಳ್ತಾನೆ, ನಾವ್ ಈ ರೀತಿ ಮನೆಯಿಂದ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಒಂದು ಅಡ್ವೆಂಚರಸ್ ಆಗಿರೋ ಜರ್ನಿಗೆ ಹೋಗೋಣ ಅಂತ. ಅದಕ್ಕೆ ಬೇಕಾಗಿರೋ ವಸ್ತುಗಳನ್ನೆಲ್ಲ ರೆಡಿ ಮಾಡ್ಕೊಂಡು ಇವರು ಮನೆಯನ್ನ ಬಿಡ್ತಾರೆ. ಮೊದಲು ಇವರು ನದಿಯಿಂದ ಬೋಟ್ ಅಲ್ಲಿ ಹೋಗ್ಬೇಕು ಅಂತ ಡಿಸೈಡ್ ಮಾಡ್ತಾರೆ. ಈ ಬೋಟ್ ಅಲ್ಲಿ ಹೋಗ್ತಿರ್ಬೇಕಾದ್ರೆ ಬಕ್ ಹಾಗೂ ಜಾನ್ ತುಂಬಾನೇ ಎಂಜಾಯ್ ಮಾಡ್ತಾರೆ. ಈ ಕಡೆ ಹ್ಯಾರೋ ಜಾನ್ ನ ಮನೆಗೆ ಬರ್ತಾನೆ. ಆದ್ರೆ ಅಲ್ಲಿ ಜಾನ್ ಹಾಗೂ ಬಕ್ ಇರೋದಿಲ್ಲ. ಆದ್ರೆ ಅವರು ಹೋಗ್ತಿದ್ದ ಜಾಗದ ಮ್ಯಾಪ್ ಅಲ್ಲೇ ಇರುತ್ತೆ. ಇದರಿಂದ ಹ್ಯಾರೋಗೆ ಬಕ್ ಹಾಗೂ ಜಾನ್ ಎಲ್ಲಿಗೆ ಹೋಗಿದ್ದಾರೆ ಅನ್ನೋದು ಗೊತ್ತಾಗ್ಬಿಡುತ್ತೆ. ಈ ಕಡೆ ಜಾನ್ ಹಾಗೂ ಬಕ್ ಸಿಟಿಯಿಂದ ತುಂಬಾನೇ ದೂರ ಇರುವ ಒಂದು ಕಾಡಿನ ಮಧ್ಯಕ್ಕೆ ಬರ್ತಾರೆ. ಈ ಜಾಗದಲ್ಲಿ ಅವರಿಗೆ ಒಂದು ಹಾಳಾಗಿರುವ ಮನೆ ಕೂಡ ಸಿಗುತ್ತೆ. ಇದನ್ನ ಅವರು ಕ್ಲೀನ್ ಮಾಡಿ ತಮ್ಮ ವಾಸಕ್ಕೆ ಅನುಗುಣವಾಗಿ ಮಾಡ್ಕೋತಾರೆ. ಇಲ್ಲೇ ಪಕ್ಕದಲ್ಲಿದ್ದ ನದಿಯಲ್ಲಿ ಜಾನ್ ಹಾಗೂ ಬಗ್ ಸ್ನಾನ ಮಾಡ್ತಿರ್ಬೇಕಾದ್ರೆ ಅವರಿಗೆ ಒಂದು ವಸ್ತು ಸಿಗುತ್ತೆ. ಅದು ಬೇರೆ ಏನೋ ಆಗಿರುತ್ತೆ. ಅದು ಒಂದು ಚಿನ್ನದ ತುಂಡಾಗಿರುತ್ತೆ. ಇದರಿಂದ ಜಾನ್ಗೆ ತುಂಬಾನೇ ಸಂತೋಷ ಆಗುತ್ತೆ. ಹೀಗೆ ಪ್ರತಿದಿನನೂ ಜಾನ್ ಆ ನದಿಯಲ್ಲಿ ಚಿನ್ನವನ್ನ ಹುಡುಕೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಈ ಕೆಲಸದಲ್ಲಿ ಅವನಿಗೆ ಬಗ್ ಕೂಡ ಸಹಾಯ ಮಾಡ್ತಿರುತ್ತೆ. ಹೀಗೆ ಬಗ್ ಪ್ರತಿದಿನ ತನ್ನ ಕೆಲಸವನ್ನ ಮಾಡ್ತಿರುತ್ತೆ. ಹೀಗೆ ಒಂದು ದಿನ ಕೆಲಸವನ್ನ ಮಾಡ್ತಿರ್ಬೇಕಾದ್ರೆ ಅದಕ್ಕೆ ಒಂದು ವೈಟ್ ಫಾಕ್ಸ್ ಕಾಣಿಸುತ್ತೆ. ಬಗ್ ಆ ವೈಟ್ ಫಾಕ್ಸ್ ಅನ್ನೇ ಫಾಲೋ ಮಾಡ್ಕೊಂಡು ಕಾಡಿನವರೆಗೂ ಹೋಗುತ್ತೆ. ಹೀಗೆ ಹೋಗ್ತಿರ್ಬೇಕಾದ್ರೆ ಅದಕ್ಕೆ ಒಂದು ಕರಡಿ ಎದುರಾಗುತ್ತೆ. ಆ ಕರಡಿ ಬಗ್ನ ತುಂಬಾನೇ ಹೆದರಿಸುತ್ತೆ. ಆದ್ರೂ ಕೂಡ ಅಲ್ಲಿಂದ ತಪ್ಪಿಸ್ಕೊಂಡು ಬಗ್ ಮುಂದೆ ಬಂದ್ಬಿಡುತ್ತೆ. ಬಗ್ ಆ ವೈಟ್ ಫಾಕ್ಸ್ ಅನ್ನ ಮೀಟ್ ಮಾಡಿ ಫ್ರೆಂಡ್ಶಿಪ್ ಗೋಸ್ಕರ ಕೈಯನ್ನ ಮುಂದೆ ತೋರಿಸುತ್ತೆ. ಆದ್ರೆ ವೈಟ್ ಫಾಕ್ಸ್ ಅಲ್ಲಿಂದ ಎದುರ್ಕೊಂಡು ಓಡಿ ಹೊರಟೋಗುತ್ತೆ. ಇದರಿಂದ ಬಗ್ ತುಂಬಾನೇ ಸಪ್ಪುಗಾಗೋಗುತ್ತೆ. ನಂತರ ಮಾರನೇ ದಿನ ಆ ವೈಟ್ ಫಾಕ್ಸ್ ತನ್ನ ಗ್ರೂಪ್ ನ ಜೊತೆ ಸೇರಿ ಬೇಟೆಯನ್ನ ಆಡ್ತಿರುತ್ತೆ. ಹೀಗೆ ಬೇಟೆಯನ್ನ ಆಡ್ತಿರ್ಬೇಕಾದ್ರೆ ಆ ಗ್ರೂಪ್ ನಲ್ಲಿದ್ದ ಒಂದು ಫಾಕ್ಸ್ ನದಿಗೆ ಬಿದ್ದು ನೀರಿನಲ್ಲಿ ತೇಲ್ಕೊಂಡು ಹೋಗ್ತಿರುತ್ತೆ. ಆ ಗ್ರೂಪ್ ನಲ್ಲಿದ್ದ ಉಳಿದ ಫಾಕ್ಸ್ ಗಳು ನೀರಿನಲ್ಲಿ ಬಿದ್ದಿದ್ದ ಫಾಕ್ಸ್ ಅನ್ನು ಉಳಿಸೋದಕ್ಕೆ ತುಂಬಾನೇ ಪ್ರಯತ್ನ ಪಡುತ್ತವೆ. ಆದ್ರೆ ಅವುಗಳಿಗೆ ಯಾವುದೇ ದಾರಿ ಉಳಿದಿರೋದಿಲ್ಲ. ನೀರಿನಲ್ಲಿದ್ದ ಆ ಫಾಕ್ಸ್ ಒಂದು ಮರವನ್ನ ಹಿಡ್ಕೊಳ್ಳುತ್ತೆ. ಇದನ್ನ ನೋಡಿದ ಬಗ್ ಒಂದು ಐಡಿಯಾವನ್ನ ಮಾಡಿ ಆ ಮರವನ್ನ ತನ್ನ ಮೇಲೆ ಎತ್ಕೊಂಡು ನೀರಿನಲ್ಲಿ ಬಿದ್ದಿದ್ದ ಫಾಕ್ಸ್ ಅನ್ನ ನೀರಿನಿಂದ ಹೊರಗಡೆ ತೆಗೆಯುತ್ತೆ. ಇದನ್ನ ನೋಡಿದ ಫಾಕ್ಸ್ ಗಳು ಬಗ್ ನ ತಮ್ಮ ಫ್ರೆಂಡ್ ಆಗಿ ಅಕ್ಸೆಪ್ಟ್ ಮಾಡ್ಕೊತವೆ. ಹೀಗೆ ಬಗ್ ಆ ಫಾಕ್ಸ್ ಗಳ ಜೊತೆ ತುಂಬಾ ಬೆರೆತೋಗುತ್ತೆ. ಆ ಫಾಕ್ಸ್ ಗಳ ಜೊತೆ ಸೇರಿ ದಿನಾಗ್ಲೂ ಒಂದೊಂದು ಬೇಟೆಗೆ ಹೋಗುತ್ತೆ. ಬೇಟೆಯಲ್ಲಿ ಸಿಕ್ಕ ಪ್ರಾಣಿಗಳನ್ನ ಬಗ್ ಜಾನ್ಗೂ ಕೂಡ ತಂದು ಕೊಡ್ತಿರುತ್ತೆ. ಒಂದೊಂದು ಸಲ ಪಕ್ಷಿಗಳನ್ನ ತಂದು ಕೊಟ್ರೆ ಉಳಿದ ಟೈಮ್ ಗಳಲ್ಲಿ ಮೀನನ್ನ ತಂದು ಕೊಡ್ತಿರುತ್ತೆ. ಬೆಳಗಿನ ಟೈಮ್ ನಲ್ಲಿ ಫಾಕ್ಸ್ ಗಳ ಜೊತೆ ಹೋದ್ರೆ ಸಂಜೆ ಆಗೋಷ್ಟರಲ್ಲೇ ಜಾನ್ ನ ಬಳಿಗೆ ಬಗ್ ಬಂದ್ಬಿಡ್ತಿರುತ್ತೆ. ಕೆಲವೊಂದೊಂದು ದಿನ ತುಂಬಾ ಲೇಟ್ ಆದ್ರೂ ಕೂಡ ಬಗ್ ಮನೆಗೆ ಬರೋದೇ ಇಲ್ಲ. ಇದರಿಂದ ಜಾನ್ಗೆ ಒಂಟಿತನ ಕಾಡೋದಕ್ಕೆ ಶುರುವಾಗಿ ಮತ್ತೆ ಕುಡಿತಕ್ಕೆ ದಾಸನಾಗ್ತಾನೆ. ಹೀಗೆ ಒಂದು ದಿನ ಬಗ್ ಜಾನ್ ನ ಜೊತೆ ಇರ್ಬೇಕಾದ್ರೆ ಅಲ್ಲಿಗೆ ವೈಟ್ ಫಾಕ್ಸ್ ಬಂದು ಬಗ್ ನ ತನ್ನ ಜೊತೆ ಬರೋದಕ್ಕೆ ಹೇಳ್ತಿರುತ್ತೆ. ಇದನ್ನ ನೋಡಿದ ಜಾನ್, ಹೋಗು ನಿನ್ನ ಫ್ರೆಂಡ್ ಬಂದಿದೆ ಅಂತ ಹೇಳಿ ಕಳಿಸ್ತಾನೆ. ಬಗ್ ವೈಟ್ ಫಾಕ್ಸ್ ಜೊತೆ ಹೋಗಿದ ತಕ್ಷಣ ಜಾನ್ ಕೂಡ ಅದನ್ನ ಫಾಲೋ ಮಾಡೋದಕ್ಕೆ ಶುರು ಮಾಡ್ತಾನೆ. ಹೀಗೆ ಫಾಲೋ ಮಾಡ್ಕೊಂಡು ಬಂದು ಒಂದು ಜಾಗದಲ್ಲಿ ನಿಂತು ನೋಡ್ತಾನೆ. ಬಗ್ ತುಂಬಾ ಫಾಕ್ಸ್ ಗಳ ಜೊತೆ ಆಟ ಆಡ್ತಿರುತ್ತೆ. ಆಗ ಅವನಿಗೆ ಅನ್ಸುತ್ತೆ ಬಕ್ಕುಗೆ ಅದರ ಫ್ಯಾಮಿಲಿ ಸಿಕ್ಕಾಯ್ತು. ನನ್ನ ಉಳಿದಿರೋ ಜೀವನವನ್ನ ನಾನು ಇಲ್ಲೇ ಕಳೆಯೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಇವತ್ತು ನಾನು ಇಲ್ಲಿಂದ ಹೋಗ್ಬೇಕು ಅಂತ ಡಿಸೈಡ್ ಮಾಡ್ತಾನೆ. ಅವತ್ತಿನ ರಾತ್ರಿ ಜಾನ್ ಮನೆಯಲ್ಲಿ ಇರ್ಬೇಕಾದ್ರೆ ಅಲ್ಲಿಗೆ ಹ್ಯಾರೋ ಬಂದು ಅವನ ಮನೆಗೆ ಬೆಂಕಿ ಹಾಕ್ತಾನೆ. ಹಾಗೆ ಜಾನ್ ನ ಹೊಟ್ಟೆಗೂ ಕೂಡ ಶೂಟ್ ಮಾಡ್ಬಿಡ್ತಾನೆ. ಆಗ ಜಾನ್ ತಾನು ಕೂಡಿಟ್ಟಿದ್ದ ಚಿನ್ನದ ತುಂಡುಗಳನ್ನ ಕೊಟ್ಟು ನನ್ನನ್ನ ಕೊಲ್ಬೇಡ ಅಂತ ಹೇಳ್ತಾನೆ. ಆದ್ರೆ ಇದು ಹ್ಯಾರೋಗೆ ಸಾಕಾಗೋದಿಲ್ಲ. ನನಗೆ ಇನ್ನೂ ಚಿನ್ನ ಬೇಕು, ಎಲ್ಲಿಟ್ಟಿದ್ದೆ ಹೇಳು ಅಂತ ಟಾರ್ಚರ್ ಮಾಡ್ತಿರ್ಬೇಕಾದ್ರೆ ಅಲ್ಲಿಗೆ ಬಗ್ ಬಂದು ಹ್ಯಾರೋನ ತಗೊಂಡಾಗಿ ಉಳಿತಿದ್ದ ಮನೆಯ ಒಳಗೆ ಹಾಕ್ಬಿಡ್ತಾನೆ. ಹ್ಯಾರೋ ತನ್ನ ದುರಾಸೆಯ ಬುದ್ಧಿಯಿಂದ ಸತ್ತು ಹೋಗ್ತಾನೆ. ಈ ಕಡೆ ಜಾನ್ಗೂ ಕೂಡ ಬುಲೆಟ್ ಬಿದ್ದಿರೋದ್ರಿಂದ ಅವನು ಕೂಡ ತನ್ನ ಕೊನೆಯ ಕ್ಷಣಗಳನ್ನ ಎಣಿಸ್ತಿರ್ತಾನೆ. ನಂತರ ಜಾನ್ ಬಕ್ನ ಮಡಿಲಲ್ಲೇ ಮಲ್ಕೊಂಡು ತನ್ನ ಪ್ರಾಣವನ್ನ ಬಿಡ್ತಾನೆ. ಬಕ್ನ ತಲೆಯಲ್ಲಿ ಏನು ಕೂಡ ಓಡ್ತಿರುವುದಿಲ್ಲ. ಅದ್ರ ಸುಖ ಸಂತೋಷನೆಲ್ಲ ಅದು ಕಳ್ಕೋಗ್ಬಿಟ್ಟಿರುತ್ತೆ. ಹೀಗೆ ಬೆಳಗಿನವರೆಗೂ ಕೂಡ ಸುತ್ತು ಹೋಗಿದ್ದ ಆ ಮನೆಯ ಮುಂದೆನೆ ಬಗ್ ನಿಂತಿರುತ್ತೆ. ಆಗ ಅಲ್ಲಿಗೆ ವೈಟ್ ಫಾಕ್ಸ್ ಬಂದು ಬಕ್ನ ಸಮಾಧಾನ ಮಾಡಿ ಅಲ್ಲಿಂದ ಅದನ್ನ ತನ್ನ ಜೊತೆ ಕರ್ಕೊಂಡು ಹೋಗಕ್ಕೆ ನೋಡುತ್ತೆ. ಆದ್ರೆ ಬಕ್ಗೆ ಇಷ್ಟ ಇರೋದಿಲ್ಲ ತನ್ನ ಮಾಸ್ಟರ್ನ ಬಿಟ್ಟು ಬರೋದಕ್ಕೆ. ತುಂಬಾ ಫೋರ್ಸ್ ಮಾಡಿದ್ರಿಂದ ಬಗ್ ವೈಟ್ ಫಾಕ್ಸ್ ನ ಜೊತೆ ಹೊರಟು ಹೋಗುತ್ತೆ. ಹೀಗೆ ಸ್ವಲ್ಪ ತಿಂಗಳುಗಳ ಮುಂದಿನ ಸೀನ್ ಅನ್ನ ತೋರಿಸ್ತಾರೆ. ಈಗ ಬಗ್ ಹಾಗೂ ವೈಟ್ ಫಾಕ್ಸ್ ಗೆ 2 ಮುದ್ದಾದ ಮರಿಗಳು ಕೂಡ ಇರ್ತವೆ. ಇಲ್ಲಿ ಬಗ್ ಫಾಕ್ಸ್ ಗಳ ಜೊತೆ ಸೇರಿ ಕಾರನ್ನೇ ತನ್ನ ಮನೆಯನ್ನಾಗಿಸ್ಕೊಂಡಿದೆ. ಒಂದು ಕಾಲದಲ್ಲಿ ಬಗ್ ಹಾಗೂ ಫಾಕ್ಸ್ ನ ಎದುರಿಸಿದ್ದ ಕರಡಿ ಈಗ ಬಗ್ ನ ನೋಡಿ ಹೆದರಿಕೊಳ್ತಿರುತ್ತೆ.
ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಈ ಮೂವಿಯಲ್ಲಿ ಬಕ್ಗೆ ತುಂಬಾ ವಿವಿಧವಾದಂತಹ ಕಷ್ಟಗಳು ಬಂದು ಅದರ ಮಾಲೀಕರು ಅದನ್ನ ಬೇಡ ಅಂತ ಬಿಟ್ಟು ಹೋದ್ರು. ಅದರ ಡಾಗ್ ಫ್ರೆಂಡ್ಸ್ ಗಳನ್ನ ಕಳ್ಕೊತು, ಕಡೆಗೆ ಕೊನೆಯಲ್ಲಿ ಸಿಕ್ಕ ಜಾನ್ ನ ಕೂಡ ಕಳ್ಕೊತು. ಆದ್ರೆ ಬಕ್ ಯಾವತ್ತೂ ಕೂಡ ತನ್ನ ಜೀವನದಲ್ಲಿ ಹತಾಶೆಯಿಂದ ಕುಂತ್ಕೊಳ್ಳಿಲ್ಲ. ಏನೇ ಆದ್ರೂ ಎಷ್ಟೇ ಕಷ್ಟ ಬಂದ್ರು ನನ್ನ ಜೀವನವನ್ನ ನಾನು ನಡೆಸ್ತೀನಿ ಅನ್ನೋ ಛಲ ಅದಕ್ಕಿತ್ತು. ಹೀಗೆ ಪ್ರತಿಯೊಬ್ಬ ಮನುಷ್ಯನು ತನ್ನ ಜೀವನದಲ್ಲಿ ಬಂದ ಪ್ರತಿ ಒಂದು ಕಷ್ಟಗಳನ್ನ ಮೆಟ್ಟಿ ಎಲ್ಲ ಕಷ್ಟವನ್ನು ಮೀರಿ ತನ್ನ ಜೀವನವನ್ನು ಸಾಗಿಸ್ತಾನೋ ಅಂತವನ ಜೀವನದಲ್ಲಿ ಸುಖ ಸಂತೋಷ ಸ್ವರ್ಗಕ್ಕಿಂತ ಒಂದು ಕೈ ಮೇಲೇನೆ ಇರುತ್ತೆ. ಈ ಮೂವಿಯ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ. ಆಸ್ ಯೂಶುವಲ್ ನಿಮ್ಮ ಎಲ್ಲಾ ಕಮೆಂಟ್ ಗಳಿಗೆ ನಾನು ರಿಪ್ಲೈ ಕೊಟ್ಟೆ ಕೊಡ್ತೀನಿ. ಸರಿ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.